ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ 2025ನೇ ಇಸ್ವಿಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಅದ್ರ ಬಗ್ಗೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಿ. ಫ್ರೆಂಡ್ಸ್, ನಿಮಗೂ ಯೂಸ್ಫುಲ್ ಆಗಿದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ. ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಸ್ಯಾರಿ ಸೈಡ್ ಸ್ಟಿಚಿಂಗಿಗೆ ಹೋದ ವರ್ಷ 10 ರೂಪಾಯಿ ತೊಗೊಳ್ತಿದ್ದೆ. ಈ ಸಲ 15 ರೂಪಾಯಿ ತೊಗೊಳ್ತಿದ್ದೀನಿ. ಮತ್ತು ನೈಟಿ ಸ್ಟಿಚಿಂಗ್, ಸೈಡ್ ಸ್ಟಿಚಿಂಗು ಮತ್ತು ಸ್ಲೀವ್ ಹತ್ರ ಸ್ಟಿಚಿಂಗ್ ಮಾಡೋದಿದ್ರೆ 30 ರೂಪಾಯಿ ತೊಗೊಳ್ತಿದ್ದೀನಿ. ಮತ್ತು ಸ್ಲೀವನ್ನ ಕಟಿಂಗ್ ಮಾಡಿ ಹೊಲಿದ್ರೆ 50 ರೂಪೀಸ್ ತೊಗೊಳ್ತಿದ್ದೀನಿ. ಮತ್ತು ಕೆಳಗೆ ಬಾಟಮ್ಮು ಕೂಡ ಮಡಚಿ ಹೊಲಿಬೇಕಾದ್ರೆ 50 ರೂಪೀಸ್. ಮತ್ತು ಪಿಲ್ಲೋ ಕವರ್ ಬಂದು ಇದು ಫುಲ್ಲು ನಾವೇ ಸ್ಟಿಚ್ ಮಾಡಿಕೊಡ್ಬೇಕಂದ್ರೆ 20 ರೂಪಾಯಿ. ಕಟಿಂಗು ಸ್ಟಿಚಿಂಗ್ ಎಲ್ಲ ಸೇರಿ ಹೋದ ವರ್ಷ 15 ರೂಪಾಯಿ ತೊಗೊಳ್ತಿದ್ದೆ. ಈ ಸಲ 20 ರೂಪಾಯಿ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತು ಸ್ಟಿಚಿಂಗು ಬರೀ ಪಿಲ್ಲೋ ಕವರನ್ನು ಸೈಡ್ ಮಾತ್ರ ಸ್ಟಿಚ್ ಮಾಡಿಕೊಡಿ ಅಂದರೆ 10 ರೂಪಾಯಿ. ಮತ್ತು ಚೂಡಿದಾರ್ ಸೈಡ್ ಫಿಟ್ಟಿಂಗು ಮತ್ತು ಸ್ಲೀವ್ ಹತ್ರ ಎಲ್ಲ ಸ್ಟಿಚಿಂಗ್ ಮಾಡಿಕೊಟ್ರೆ 20 ರೂಪಾಯಿ ತೊಗೊಳ್ತಿದ್ದೀನಿ. ಹೋದ ಸರಿ 15 ರೂಪಾಯಿ ತೊಗೊಳ್ತಿದ್ದೆ. ಮತ್ತು ಸ್ಲೀವು ಜಾಯಿಂಟ್ ಮಾಡಿ ಸ್ಟಿಚಿಂಗ್ ಮಾಡಬೇಕಂದ್ರೆ 30 ರೂಪಾಯಿ. ಸ್ಯಾರಿ ಕುಚ್ಚು ಅಂದರೆ ನಾವು ಎಳೆ ಬಿಟ್ಟಿರ್ತಾರಲ್ಲ, ಅದನ್ನು ಗಂಟು ಹಾಕಿ ಕೊಡೋದಿದ್ರೆ 80 ರೂಪಾಯಿ ತೊಗೊಳ್ತೀನಿ ಫ್ರೆಂಡ್ಸ್. ಹೋದ ಸರಿ 50 ರೂಪೀಸ್ ಇತ್ತು. ಮತ್ತು ಚೂಡಿದಾರಿಗೆ ಜಿಪ್ ಹಾಕ್ಕೊಡ್ಬೇಕಂದ್ರೆ 50 ರೂಪೀಸು. ಮತ್ತು ಬೆಡ್ ಕವರ್ ಅಂದರೆ 2 ಸೈಡ್ ಆದರೆ 20 ರೂಪಾಯಿ, 4 ಸೈಡ್ ಆದರೆ 40 ರೂಪಾಯಿ ತೊಗೊಳ್ತೀನಿ ಫ್ರೆಂಡ್ಸ್. ಮತ್ತು ಲಂಗ, ಪೆಟಿಕೋಟು ನಾವೇ ಫುಲ್ಲು ಸ್ಟಿಚಿಂಗ್, ಕಟಿಂಗ್ ಸ್ಟಿಚಿಂಗ್ ಎಲ್ಲ ನಾವೇ ಮಾಡಿಕೊಡ್ಬೇಕಂದ್ರೆ 100 ರೂಪಾಯಿ ತೊಗೊಳ್ತೀನಿ. ಮತ್ತು ಇದ್ರಲ್ಲಿ ಬರ್ದಿಲ್ಲ ಲಂಗ ಸ್ಟಿಚಿಂಗ್ ಮಾಡೋದಾದರೆ ನಾವು ಹೊಸ ಲಂಗ ಕೊಟ್ಟಿದ್ರೆ ಅದನ್ನು ಸ್ಟಿಚಿಂಗ್ ಮಾಡಿದ್ರೆ 20 ರೂಪೀಸು. ಫುಲ್ಲು ಲಂಗ ಸ್ಟಿಚ್, ಬಾಟಮ್ಮು, ಲೆಂತ್, ಸೈಡು ಫುಲ್ಲು ಸ್ಟಿಚಿಂಗ್ ಮಾಡಬೇಕಂದ್ರೆ 20 ರೂಪಾಯಿ ತೊಗೊಳ್ತೀನಿ. ಮತ್ತು ಪ್ಲೇನ್ ಬ್ಲೌಸಿಗೆ 100 ರೂಪಾಯಿನೇ ಫ್ರೆಂಡ್ಸ್. ನಿಮ್ಮೂರಲ್ಲಿ ಎಷ್ಟಿದೆ? ಜಾಸ್ತಿ ಇರ್ಬೋದು. ನಾನು ಹೋದ ವರ್ಷ 100 ರೂಪಾಯಿ ತೊಗೊಂಡಿದ್ದೆ, ಈ ಸಲಿನೂ 100 ರೂಪಾಯಿನೇ. ಲೈನಿಂಗ್ ಬ್ಲೌಸಿಗೆ ಬಂದು 200. ಹೋದ ಸಲ 200 ತೊಗೊಂಡಿದ್ದೆ. ಮತ್ತು ಅವರೇ ಲೈನಿಂಗ್ ಕೊಟ್ಟರೆ 230 ರೂಪಾಯಿ ತೊಗೊಳ್ತಿದ್ದೆ. ಈ ಸಲ 250 ರೂಪಾಯಿ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಗೆ ಯಾವುದೇ ಇದೇ ರೀತಿ ಡಿಸೈನ್ ಬ್ಲೌಸ್ ಆಗಲಿ, ಬ್ಯಾಕ್ ನೆಕ್ಕು, ಬೋಟ್ ನೆಕ್ಕು, ಯಾವುದೇ ರೀತಿ ಡಿಸೈನ್ ಆದರೂ ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಮತ್ತು ಡಿಸೈನ್ ಬ್ಲೌಸು, ಮಾಡೆಲ್ ಬ್ಲೌಸ್, ಈಗ ನೀವು ಸ್ಟಿಚಿಂಗಿಗೆ 200 ರೂಪಾಯಿ, 250 ರೂಪಾಯಿ ಎಷ್ಟು ತೊಗೊಳ್ತೀರೋ ಗೊತ್ತಿಲ್ಲ. ನೀವು 200 ರೂಪಾಯಿ ತೊಗೊಳ್ತೀರ ಅಂದರೆ ನೀವು ಡಿಸೈನ್ ಮಾಡೋಕ್ಕೆ ಎಷ್ಟು ಟೈಮ್, ಈಗ 1/2 ಅವರ್ ಅಂದರೆ 1 ಅವರಿಗೆ ಒಂದು ಗಂಟೆಗೆ ಒಂದು ಬ್ಲೌಸ್ ಹೊಲಿತೀರ. 1/2 ಅವರ್ ಡಿಸೈನಿಗೆ 1/2 ಅವರ್ ತೊಗೊಂಡ್ರೆ 300 ತೊಗೊಳ್ಳಿ. ಪ್ಲಸ್ ಲೇಸು ಮತ್ತು ಲೈನಿಂಗನ್ನು ಎಕ್ಸ್ಟ್ರಾ ತೊಗೊಳ್ಳಿ. ಮತ್ತು 1 ಅವರ್ ಡಿಸೈನಿಗೆ 1 ಅವರ್ ಎಕ್ಸ್ಟ್ರಾ ಆದರೆ 200 + 200, 200 + 200, 400 ಪ್ಲಸ್ ಲೇಸು ಲೈನಿಂಗೆಲ್ಲ ಎಕ್ಸ್ಟ್ರಾ. ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡಿಸೈನ್ ಬ್ಲೌಸಿಗೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದಂತ ಒಬ್ಬರು ಕಮೆಂಟ್ ಮಾಡಿದರು, ಅದಕ್ಕೆ ಇದನ್ನು ಡೀಪಾಗಿ ಹೇಳ್ತಿದ್ದೀನಿ. ಮತ್ತು ಚೂಡಿದಾರ್ ಟಾಪು ಲೈನಿಂಗ್ ಇಲ್ಲದೆ ಹೊಲಿಬೇಕಂದ್ರೆ 150. ಚೂಡಿದಾರ್ ಟಾಪು ಲೈನಿಂಗ್ ಇಲ್ಲದೆ ಹೊಲಿಬೇಕಂದ್ರೆ 50. ಚೂಡಿದಾರ್ ಟಾಪು ಪ್ಯಾಂಟು ಎರಡು ಸೇರಿ ಟಾಪಿಗೆ ಲೈನಿಂಗ್ ಇಲ್ಲದೆ ಹೊಲಿಯೋದಾದರೆ 250. ಮತ್ತು ಚೂಡಿದಾರ್ ಟಾಪಿಗೆ ಲೈನಿಂಗ್ ಹಾಕಿ ಹೊಲಿಯೋದಿದ್ರೆ 300. ನಾವು ಹೋದ ಸಲ ಟಾಪು ಲೈನಿಂಗ್ ಇಲ್ಲದೆ ಹೊಲಿಯೋದಕ್ಕೆ 200 ತೊಗೊಳ್ತಿದ್ದೆ, ಲೈನಿಂಗ್ ಹಾಕಿ ಹೊಲಿಯೋದಕ್ಕೆ 250 ತೊಗೊಳ್ತಿದ್ದೆ. ಈ ಸಲ 50 ರೂಪಾಯಿ ಜಾಸ್ತಿ ಮಾಡಿದ್ದೀನಿ. ಮತ್ತು ಅಜ್ಜಿದು ಪೆಟಿಕೋಟು ಅಜ್ಜಿದು ಲಂಗ ಹೊಲಿಯೋಕ್ಕೆ 80 ರೂಪಾಯಿ ತೊಗೊಳ್ತೀನಿ ಫ್ರೆಂಡ್ಸ್. ಫುಲ್ಲು ಫ್ರಿಲ್ ಬಂದು ಹೊಲಿದಾರಲ್ಲ ಆ ರೀತಿ ಲಂಗ ಆದರೆ 80 ರೂಪಾಯಿ. ಮತ್ತು ನಿಮ್ಮೂರಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಆ ಏರಿಯಾಗೆ ತಕ್ಕಂಗೆ ನೀವು ಚೇಂಜ್ ಮಾಡ್ಕೊಳ್ಳಿ. ನಮ್ಮೂರಲ್ಲಿ ಈ ರೀತಿ ತೊಗೊಳ್ತಿದ್ದೀವಿ. ಮತ್ತು ಮತ್ತು ಸ್ಲೀವಿಗೆ ಯಾವ್ದಾದ್ರು ಡಿಸೈನ್, ಈಗ ಬಫ್ ಸ್ಲೀವು ಮತ್ತು ನೆರಿಗೆ ತೋಳು ಆ ರೀತಿ ಯಾವ್ದಾದ್ರು ನೀವು ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ 50 ರೂಪೀಸ್ ತೊಗೊಳ್ಳಿ. ನಾರ್ಮಲ್ ಆದರೆ ನಾರ್ಮಲೇ.
ಡಿಸೈನ್ ಏನಾದ್ರು ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ 50 ರುಪೀಸ್. ನಾನು ಎಕ್ಸ್ಟ್ರಾ ಡಿಸೈನ್ ಏನಾದ್ರು ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ 50 ರುಪೀಸ್, ಯಾಕಂದರೆ ಅದಕ್ಕೆ ಟೈಮ್ ಹಿಡಿಯುತ್ತಲ್ಲ ಅದರಿಂದ 50. ಮತ್ತು ಮಕ್ಕಳಿಗೆ ಲಂಗ ಬ್ಲೌಸ್ ಹೊಲಿಯೋದು, ಸಣ್ಣ ಮಕ್ಕಳಿಗಂದರೆ ಒಂದು 10 ವರ್ಷದೊಳಗಿರೋ ಮಕ್ಕಳಿಗಾದರೆ 150 ರೂಪಾಯಿ ತೊಗೊಳ್ತೀನಿ ಫ್ರೆಂಡ್ಸ್. ಮತ್ತು ದೊಡ್ಡವರಿಗಾದರೆ 250 ರೂಪಾಯಿ ತೊಗೊಳ್ತೀನಿ. ಲಂಗ ಬ್ಲೌಸು ಲೆಹಂಗ ಆದರೆ 250 ರೂಪಾಯಿ. ನಾವು ಲೆಹಂಗ ಬ್ಲೌಸಿಗೆ ಲೆಹಂಗ ಹೊಲಿಯೋದಿದ್ರೆ ಬರೀ ಲಂಗಕ್ಕೆ 100 ರುಪೀಸು, ಮತ್ತು ಬ್ಲೌಸಿಗೆ ಮಾಮೂಲಿ ಬ್ಲೌಸ್ ರೇಟೇ ತೊಗೊಳ್ತೀನಿ. ನೀವು ಹೇಗೆ ತೊಗೊತೀರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಲೈನಿಂಗ್ ಎಕ್ಸ್ಟ್ರಾ. ಮತ್ತು ಬೋಟ್ ನೆಕ್ ಬ್ಲೌಸ್ ಆದರೆ 350 ತೊಗೊತೀನಿ ಫ್ರೆಂಡ್ಸ್. ಬೋಟ್ ನೆಕ್ ಬಂದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರಬೇಕು ಮತ್ತು ನೀಟಾಗಿ ಹೊಲಿಬೇಕು. ಕರೆಕ್ಟಾಗಿ ಬರಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ಬೋಟ್ ನೆಕ್ಕು 350 ತೊಗೊತೀನಿ. ಮತ್ತು ಪ್ರಿನ್ಸಸ್ ಕಟ್ಟು ಬ್ಲೌಸಿಗೆ ಬಂದು 300 ರೂಪಾಯಿ ತೊಗೊಳ್ತೀನಿ. ವಿತ್ ಲೈನಿಂಗ್ ಸೇರಿ, ಲೈನಿಂಗ್ ನಾವೇ ಹಾಕಿ 300 ರೂಪಾಯಿ ತೊಗೊಳ್ತೀನಿ. ಮತ್ತು ಗ್ರ್ಯಾಂಡ್ ಬ್ಲೌಸ್ ಅಂದರೆ ಈಗ ಮದುವೆಗೆ ಫಂಕ್ಷನಿಗೆಲ್ಲ ನಾವು ಜಾಸ್ತಿ ಲೇಸ್ ಯೂಸ್ ಮಾಡಿ ಅಥವಾ ಸ್ಟೋನ್ ವರ್ಕ್ ಎಲ್ಲ ಮಾಡಬೇಕಂದ್ರೆ 500ಕ್ಕಿಂತ ಮೇಲೆ ಕೂಡ ತೊಗೋಬೋದು. ನಾವು ವರ್ಕ್ ಯಾವ ರೀತಿ ಮಾಡಿದ್ದೀವೋ ಅದ್ರ ಮೇಲೆ ಡಿಸೈನ್ ರೇಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಮತ್ತು ಮಕ್ಕಳು ಪ್ಯಾಂಟ್ ಸ್ಟಿಚಿಂಗು, ಈಗ ನೈಟ್ ಪ್ಯಾಂಟು ಅಂಥವೆಲ್ಲ ಸ್ಟಿಚಿಂಗ್ ಮಾಡೋಕೆ ಕೊಟ್ಟರೆ ಒಂದು ಪ್ಯಾಂಟಿಗೆ 15 ರೂಪಾಯಿ. ಹೋದ ವರ್ಷ 10 ರೂಪಾಯಿ ತೊಗೊಳ್ತಿದ್ದೆ, ಈ ಸಲ 15 ರೂಪಾಯಿ ಮಾಡಿದ್ದೀನಿ. ಮತ್ತು ಅಜ್ಜಿ ಬ್ಲೌಸಿಗೆ 100 ರೂಪಾಯಿ. ಅದು ಯಾವುದೇ ಕಟಿಂಗ್ಸ್ ಎಲ್ಲ ಇರೋದಿಲ್ಲ, ಹಂಗೆ ಫೋಲ್ಡಿಂಗ್ ಮಾಡಿ ಹೊಲಿಯೋದಿರುತ್ತೆ. ಮತ್ತು ಕ್ರಾಸ್ ಪಟ್ಟಿ ಅದೆಲ್ಲ ಕಟಿಂಗ್ ಮಾಡೋದೆಲ್ಲ ಇರೋದಿಲ್ಲ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್, 2025 ನಾನು ರೇಟು ಅಂದರೆ ತುಂಬ ಏನು ಜಾಸ್ತಿ ಮಾಡಿಲ್ಲ, ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದ್ದೀನಿ ಅಷ್ಟೇ. ಇದನ್ನು ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಅನಿಸಿತ್ತು, ಆದ್ದರಿಂದ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.